ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ ಎಲ್ಲರೂ? ಇವತ್ತು ಸ್ಪೆಷಲ್ ಒಂದು ಸ್ನ್ಯಾಕ್ಸೊಂದಿಗೆ ಬಂದಿದ್ದೀನಿ. ತುಂಬ ಟೇಸ್ಟ್ ಆಗಿರುತ್ತೆ ಹಾಗೂ ತುಂಬ ಹೆಲ್ತಿ ಕೂಡ. ನೆಕ್ಸ್ಟ್ ಬೇಗನೆ ಇದನ್ನು ನಾವು ಮಾಡ್ಬೋದು. ಇದಕ್ಕೆ ಬೇಕು 2 ಕಪ್ಪಷ್ಟು ಅವಲಕ್ಕಿ. ಇಲ್ಲಿ ನಾನು ಮೀಡಿಯಮ್ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ. ಯಾವುದೇ ಅವಲಕ್ಕಿ ನೀವು ಯೂಸ್ ಮಾಡ್ಬೋದು. 1/4 ಕಪ್ಪಷ್ಟು ರವೆ, ಸಣ್ಣ ರವೆ ಯೂಸ್ ಮಾಡಿದ್ದೀನಿ. ನೀವು ನಾರ್ಮಲಾಗಿ ಬೇರೆ ರವೆ ಇದೆ ಆದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಚೆನ್ನಾಗಿ ಇದನ್ನು ಫಸ್ಟಿಗೆ 2 ನೀರಲ್ಲಿ ತೊಳೆಯೋಣ. ಇವಾಗ ನಾನು ಚೆನ್ನಾಗಿಲ್ಲಿ ಅವಲಕ್ಕಿಯನ್ನು ತೊಳೆದಿಟ್ಟಿದ್ದೀನಿ. ನೋಡ್ಬೋದು ನೀವು. ಇದಕ್ಕೆ ನಾವು ಎಕ್ಸ್ಟ್ರಾ ನೀರೆಲ್ಲ ಏನು ಹಾಕಲಿಕ್ಕಿಲ್ಲ, ಕರೆಕ್ಟಾಗಿ ಇದನ್ನು ತೆಗಿಬೇಕು ನೀರೆಲ್ಲ. ಆಮೇಲೆ ಇದಕ್ಕೆ ನಾನಿಲ್ಲಿ 2 ಸ್ಪೂನಷ್ಟು ಮೊಸರನ್ನು ಹಾಕ್ತಾಯಿದ್ದೀನಿ ನೋಡಿ, ಈ ರೀತಿ. ಹಾಗೂ ಮೊಸರಿನಲ್ಲೇ ಇದನ್ನು ಸ್ವಲ್ಪ ಹೊತ್ತು ನಾನು ಸೋಪ್ ಮಾಡಲಿಕ್ಕೆ ಅಂದರೆ ನೆನೆಯಲಿಕ್ಕೆ ಹಾಕ್ತಾಯಿದ್ದೀನಿ. ಇದರಲ್ಲಿ ರವೆ ಎಲ್ಲ ಇರೋದ್ರಿಂದ ಚೆನ್ನಾಗಿ ಅದು ಎಲ್ಲ ಎಳ್ಕೊಳ್ಳಿ, ಇದರಲ್ಲಿರುವ ನೀರಿನ ಅಂಶ ಎಲ್ಲ ಎಳ್ಕೊಳ್ಳುತ್ತೆ ಹಾಗೂ ಡ್ರೈ ಆಗುತ್ತೆ. ಇದೇ ರೀತಿ ಇದನ್ನು ಇಡೋಣ ಸ್ವಲ್ಪ ಹೊತ್ತು, 1 ನಿಮಿಷ 2 ನಿಮಿಷ ಇಟ್ಟರೆ ಸಾಕು. ಅಷ್ಟರವರೆಗೆ ಇದಕ್ಕೆ ಏನೆಲ್ಲ ಬೇಕು ನೋಡಿ ಅದನ್ನು ರೆಡಿ ಮಾಡೋಣ. ಸ್ವಲ್ಪ ನಾನಿಲ್ಲಿ ಆಯಿಲ್ ಹಾಕಿದ್ದೀನಿ, ಅದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಹಾಗೂ ನಾನು 1 ನೀರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಅದರೊಂದಿಗೆ 1 ಟೊಮೆಟೊ ಕೂಡ. ಆಮೇಲೆ ಅದರೊಟ್ಟಿಗೆ ನಾನು ಹಸಿ ಬಟಾಣಿ ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ. ಇದು ಆಪ್ಷನಲ್. ಇದರ ಬದಲು ಕ್ಯಾರೆಟ್ ಇದೆ, ಅದರ ಕ್ಯಾರೆಟ್ ಅಥವಾ ನೀವು ಕ್ಯಾಬೇಜ್ ಇದೆ ನೋಡಿ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ನಾನು 1 ಬೇಯಿಸಿದ ಆಲೂಗೆಡ್ಡೆ ಇತ್ತು, ಅದನ್ನು ನಾನು ಇದಕ್ಕೆ ಹಾಕಿದ್ದೀನಿ. ಬೇಯಿಸಿದ ಆಲೂಗೆಡ್ಡೆ ಇಲ್ಲದಿದ್ದರೆ ನೀವು ಹಸಿ ಆಲೂಗೆಡ್ಡೆ ಕೂಡ ತುರಿದು ಹಾಕ್ಬೋದು. 1 ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ. ಸ್ವಲ್ಪ ಹೊತ್ತು ಇದನ್ನು ನಾವು ಫ್ರೈ ಮಾಡಿದರೆ ಸಾಕು. ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಹೇಳಿ ಅಷ್ಟೇ. ಈ ತರಕಾರಿಯ ಹಸಿ ವಾಸನೆ ಏನುಂಟು ನೋಡಿ, ಅದು ಸ್ವಲ್ಪ ಹೋಗಲಿ ಅಂತ ಹೇಳಿ ಸ್ವಲ್ಪ ನಾನಿಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಇದರೊಂದಿಗೆ ನಾನು ಇದಕ್ಕೆ ಸ್ವಲ್ಪ ಗರಂ ಮಸಾಲವನ್ನು ಆ್ಯಡ್ ಮಾಡಿದ್ದೀನಿ ಹಾಗೂ ಅರಿಶಿನ ಪೌಡರ್. ಓಕೆ ನೋಡಿ, ಈ ರೀತಿ ಸ್ವಲ್ಪ ನಾವು ಫ್ರೈ ಮಾಡೋಣ. ಇದಕ್ಕೆ ಬೇಕಿದ್ದರೆ ನೀವು ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕ್ಬೋದು. ಓಕೆ ನೋಡಿ, ಇಲ್ಲಿ ಸ್ವಲ್ಪ ಸಾಫ್ಟ್ ಆಗಿದೆ ನೋಡ್ಬೋದು ನೀವು. ಇವಾಗ ಇದರ ಗ್ಯಾಸನ್ನು ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಲಿಕ್ಕೆ ಇದನ್ನು ಬಿಡೋಣ. ಓಕೆ, ಇದು ಇವಾಗ ತಣ್ಣಗಾಗಿದೆ. ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ಹಾಗೂ ಸ್ವಲ್ಪ ಇದು ನೈಸಾಗಿ ಗ್ರೈಂಡ್ ಮಾಡಲಿಕ್ಕಿಲ್ಲ, ಸ್ವಲ್ಪ ಗುರ್ರ ಅಂತ ತಿರುಗಿಸಿದ್ರೆ ಸಾಕು ನೋಡಿ. ಈ ರೀತಿ ನೈಸಾಗಿ ಗ್ರೈಂಡ್ ಮಾಡಲಿಕ್ಕೆ ಹೋಗಬೇಡಿ, ಇದರಲ್ಲಿ ನೀರುಳ್ಳಿ ಎಲ್ಲ ನಮಗೆ ಸಿಗಬೇಕು. ಹಾಗಾಗಿ ಗ್ರೈಂಡ್ ಮಾಡಿದ ಆಲೂಗೆಡ್ಡೆಯನ್ನು ಅವಲಕ್ಕಿ ಹಾಗೂ ರವೆ ರೆಡಿ ಮಾಡಿ ಇಟ್ಟಿದ್ದೀವಿ ನೋಡಿ, ಅದಕ್ಕೆ ಹಾಕೋಣ. ಹಾಗೂ ಸ್ವಲ್ಪ ನಾನಿಲ್ಲಿ ತೆಂಗಿನ ತುರಿ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್, ಬೇಕಿದ್ದರೆ ಮಾತ್ರ ನೀವು ಹಾಕ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ಇದಕ್ಕೆ ಹಾಗೂ ಮಿಕ್ಸ್ ಮಾಡೋಣ. ಅವಲಕ್ಕಿ ಇಲ್ಲಿ ಚೆನ್ನಾಗಿ ನೀರಿನ ಅಂಶವನ್ನೆಲ್ಲ ಎಳ್ಕೊಂಡು ತೊಗೊಂಡಿದೆ, ಡ್ರೈ ಆಗಿದೆ ನೋಡ್ಬೋದು ನೀವು. ಈ ರೀತಿ ನಮಗೆ ಬೇಕು. ಇಲ್ಲಿ ಒಮ್ಮೆಲೆ ಸ್ವಲ್ಪ ನೀರು ಜಾಸ್ತಿ ಇದೆ ಅಂತ ಆದರೆ ನೀವು ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಬೋದು. ಒಳ್ಳೆ ರೀತಿ ಇದನ್ನು ಮಿಕ್ಸ್ ಮಾಡಿ. ಓಕೆ ನೋಡಿ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ನೋಡಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ರೀತಿ ಬರಬೇಕು ನಮಗೆ, ಡ್ರೈ ಆಗಿ ಈ ರೀತಿ ಇರಬೇಕು. ಕರೆಕ್ಟಾಗಿ ನೋಡಿ ಉಂಡೆ ಮಾಡಲಿಕ್ಕೆ ಬರಬೇಕು. ಓಕೆ, ಇವಾಗ ಇದರದ್ದು ಒಂದೊಂದಾಗಿ ನಾನು ಉಂಡೆಯನ್ನು ಮಾಡಿ ತೆಗಿತಾ ಇದ್ದೀನಿ. ಓಕೆ, ಇದಕ್ಕೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ, ಇದರಿಂದ ಇದರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಓಕೆ, ಒಂದೊಂದಾಗಿ ಇವಾಗ ಉಂಡೆಯನ್ನು ಮಾಡೋಣ. ಒಮ್ಮೆಲೆ ನೀವು ಜಾಸ್ತಿ ಎಣ್ಣೆ ಎಲ್ಲಿ ಬಿಡುವರಾದರೆ ಸಣ್ಣ ಸಣ್ಣ ಉಂಡೆ ಮಾಡಿ ಡೀಪ್ ಫ್ರೈ ಕೂಡ ನೀವು ಮಾಡ್ಬೋದು. ಅಥವಾ ಕೆಲವರಿಗೆ ಜಾಸ್ತಿ ಎಣ್ಣೆ ಅಂದರೆ ತುಂಬ ಎಣ್ಣೆ ಆಯಿಲಿ ಇಷ್ಟ ಇಲ್ಲದಿದ್ದರೆ ನೀವು ಈ ರೀತಿ ನಾನಿವತ್ತು ಮಾಡ್ತೀನಿ ನೋಡಿ, ಈ ರೀತಿ ಕೂಡ ಮಾಡ್ಬೋದು. 2 ರೀತಿ ಕೂಡ ನೀವು ಇದನ್ನು ಫ್ರೈ ಮಾಡ್ಬೋದು. ಕಡಿಮೆ ಎಣ್ಣೆಯಲ್ಲಿ ಕೂಡ ಹಾಗೂ ಜಾಸ್ತಿ ಎಣ್ಣೆಯಲ್ಲಿ ಕೂಡ ಸಣ್ಣ ಸಣ್ಣ ಉಂಡೆ ಮಾಡಿ ಇದನ್ನು ನೀವು ಬಿಡ್ಬೋದು. ಓಕೆ, ನಾನೆಲ್ಲವನ್ನು ಇವಾಗ ಫಸ್ಟಿಗೆ ರೌಂಡಾಗಿ ಈ ರೀತಿ ದೊಡ್ಡ ಉಂಡೆ ರೀತಿ ಮಾಡಿ ಇಡ್ತಾಯಿದ್ದೀನಿ ನೋಡಿ. ಇಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ನಾನಿಲ್ಲಿ ಕಾವಲಿ ಇಟ್ಟಿದ್ದೀನಿ. ಕಾವಲಿ ಬಿಸಿಯಾಗಿದೆ, ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿದರೆ ಆಯಿತು. ನೀವು ಜಾಸ್ತಿ ಹಾಕಬೇಕಂತ ಇಲ್ಲ ನೋಡಿ, ಈ ರೀತಿ. ಆಮೇಲೆ 1 ಉಂಡೆ ತಗೊಂಡು ಕೈಗೆ ಸ್ವಲ್ಪ ನೀರನ್ನು ಸವರಿ ನೋಡಿ, ಈ ರೀತಿ ತಣ್ಣೀರು ಹಾಕಿ ಕೈಗೆ ನೋಡಿ ಈ ರೀತಿ ನೀವು ತಟ್ಟಿದರೆ ಆಯಿತು. ರೊಟ್ಟಿಯೆಲ್ಲ ಯಾವ ರೀತಿ ತಟ್ತೀವಿ ನೋಡಿ, ಸೇಮ್ ಅದೇ ರೀತಿ. ಸೈಡಲ್ಲೆಲ್ಲ ಕ್ರ್ಯಾಕ್ ಆದರೆ ಪರವಾಗಿಲ್ಲ, ಕೈಯಿಂದಲೇ ಸ್ವಲ್ಪ ಅದನ್ನು ಸರಿ ಮಾಡ್ಬೋದು. ಅಥವಾ ಚಮಚದಲ್ಲಿ ಕೂಡ ಅದನ್ನು ನಾವು ಆಮೇಲೆ ನೋಡಿ ಈ ರೀತಿ ಸರಿ ಮಾಡ್ಬೋದು. ತುಂಬ ತೆಳುವಾಗಿ ತಟ್ಟಬೇಕಂತ ಇಲ್ಲ, ಸ್ವಲ್ಪ ದಪ್ಪವಾಗಿ ಇರಲಿ. ರೊಟ್ಟಿಯೆಲ್ಲ ಯಾವ ಸೈಜಲ್ಲಿ ಇರುತ್ತೆ ನೋಡಿ ಅಷ್ಟೇ ದಪ್ಪವಾಗಿ ಇಟ್ಟರೆ ಸಾಕು ನೋಡಿ. ಹೀಗೆ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು ಈ ರೀತಿ ಎಲ್ಲ ಮಾಡುವಾಗ.
ಇನ್ನೊಂದು ನೋಡಿ, ಈ ರೀತಿ ಕೂಡ ನೀವು ಮಾಡ್ಬೋದು. ಕೈಯಲ್ಲೇ ಬೇಕಿದ್ರೆ ತಟ್ಟಿ ಅಥವಾ ಪ್ಲಾಸ್ಟಿಕ್ ಮೇಲೆ ಕೂಡ ತಟ್ಟಿ ನೀವು ಆಮೇಲೆ ಕಾವಲಿಗೆ ಹಾಕ್ಬೋದು. ನಾನು ತುಂಬ ಕೆಲಸ ಪ್ಲಾಸ್ಟಿಕ್ ಅದು ಇದೆಲ್ಲ ಹಾಕೋದು ಬೇಡ ಅಂತ ಹೇಳಿ ಡೈರೆಕ್ಟಾಗಿ ಈ ರೀತಿ ಕಾವಲಿಯಲ್ಲಿ ಇಟ್ಟು ತಟ್ತಾ ಇದ್ದೀನಿ. ನೋಡಿ ಹೀಗೆ ನೋಡಿದ್ರಲ್ಲ, ಕೈಗೆ ಸ್ವಲ್ಪ ತಣ್ಣೀರು ಹಾಕಿ ನಾವು ತಟ್ಟಿದರೆ ತುಂಬ ಬೇಗನೆದು ಆಗುತ್ತೆ. ಆಮೇಲೆ ಸೈಡೆಲ್ಲ ಸ್ವಲ್ಪ ನೋಡಿ ಈ ರೀತಿ ಚಮಚದಲ್ಲಿ ಸರಿ ಮಾಡಿದರೆ ಆಯಿತು. ಓಕೆ, ನೋಡಿದ್ರಲ್ಲ, ಇದೇ ರೀತಿ ಫ್ರೈ ಮಾಡೋದು ಎಲ್ಲವನ್ನು ಕೂಡ. ಮೇಲಿಂದ ಸ್ವಲ್ಪ ನಾನಿವಾಗ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಒಂದು ಸೈಡ್ ಚೆನ್ನಾಗಿ ಫ್ರೈ ಆಗಿದೆ, ಇದನ್ನು ನಾವು ಟರ್ನ್ ಮಾಡೋಣ. ಇವಾಗ ಒಂದು ಸೈಡ್ ಫ್ರೈ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಕ್ರಿಸ್ಪಿಯಾಗಿ ಬರುತ್ತೆ ಇದು ತಿನ್ನಲಿಕ್ಕೆ. ನೋಡಿ ಈ ರೀತಿ ನೋಡಿದ್ರಲ್ಲ, ಎರಡು ಸೈಡ್ ಕೂಡ ಇದೇ ರೀತಿ ಕ್ರಿಸ್ಪಿ ಆಗೋವರೆಗೂ ನಾವು ಫ್ರೈ ಮಾಡೋಣ. ತುಂಬ ಟೇಸ್ಟ್ ಆಗುತ್ತೆ ಇದು. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಒಳಗಡೆಯಿಂದ ತುಂಬ ಸಾಫ್ಟ್ ಕೂಡ ಇರುತ್ತೆ ಇದು. ಆಲೂಗೆಡ್ಡೆ ಎಲ್ಲ ಹಾಕಿದ್ರಿಂದ ತುಂಬ ಸಾಫ್ಟ್ ಇರುತ್ತೆ, ಹಾಗೂ ಹೊರಗಡೆ ಈ ರೀತಿ ಕ್ರಿಸ್ಪಿಯಾಗಿ ಫ್ರೈ ಆಗುತ್ತೆ. ಇದರಲ್ಲಿ ನಾವು ನೀರುಳ್ಳಿ ಎಲ್ಲ ಹಾಕಿದ್ರಿಂದ ಆ ನೀರುಳ್ಳಿ ಸ್ವಲ್ಪ ಫ್ರೈ ಆಗಿರುತ್ತಲ್ವ, ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಓಕೆ, ಇದೇ ರೀತಿ ಎಲ್ಲವನ್ನು ನಾವು ಫ್ರೈ ಮಾಡಿ ತೆಗೆದರೆ ಆಯಿತು. ನೋಡಿ ಹೀಗೆ. ಓಕೆ, ಈ ರೆಸಿಪಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ನೋಡಿ, ಅವರು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಇದೇ ರೀತಿ ಎಲ್ಲವನ್ನು ಮಾಡಿ ನಾನು ತೆಗಿತೀನಿ. ಹಾಗೂ ಇದನ್ನು ಚಟ್ನಿಯೊಂದಿಗೆ ಕೂಡ ತಿನ್ಬೋದು, ಸಾಸೊಂದಿಗೆ ಕೂಡ ತಿನ್ಬೋದು. ಹೀಗೇ ಕೂಡ ಇದು ತುಂಬ ಚೆನ್ನಾಗಾಗುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ, ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ. ಓಕೆ, ನಾನಿಲ್ಲಿ ಎಲ್ಲವನ್ನು ಫ್ರೈ ಮಾಡಿ ತೆಗೆದಿಟ್ಟಿದ್ದೀನಿ. ಇವಾಗ ಇವತ್ತಿನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ. ನಾಳೆ ಸಿಗ್ತೀನಿ ಒಳ್ಳೆಯ ಒಂದು ರೆಸಿಪಿಯೊಂದಿಗೆ. ಅಷ್ಟರವರೆಗೂ ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.